ಕಿಷ್ಕಿಂಧೆಯಿಂದ ಅಯೋಧ್ಯೆಯನ್ನ ತಲುಪಿದೆ ಹನುಮನ ರಥ. ಕಿಷ್ಕಿಂಧೆಯಿಂದ ಹನುಮ ಮಂದಿರವನ್ನ ಕಟ್ಟಬೇಕು ಎಂಬ ಧ್ಯೇಯದೊಂದಿಗೆ ಹೊರಟರು ಅಂತ ಈ ರಥ ಈಗ ಅಯೋಧ್ಯೆ ತಲುಪಿದೆ. ಈ ಧ್ಯೇಯದೊಂದಿಗೆ ಇಡೀ ದೇಶಾದ್ಯಂತ ರಥ ಸಂಚಾರವನ್ನ ಮಾಡಿ ಕಳೆದ 3 ವರ್ಷಗಳಿಂದಲೂ ಕೂಡ ರಥ ಸಂಚಾರ ಮಾಡ್ತಾ ಇತ್ತು. ರಾಮ ಮಂದಿರ ಉದ್ಘಾಟನೆ ವೇಳೆ ಕಿಷ್ಕಿಂಧೆಯಿಂದ ಹೊರಟಂತ ಈ ಹನುಮ ರಥ ಅಯೋಧ್ಯೆಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಅಯೋಧ್ಯೆಗೆ ಆಗಮಿಸಿದ ವಿಶೇಷ ಹನುಮ ರಥದ ಕುರಿತು ನಮ್ಮ ಪ್ರತಿನಿಧಿ ಜಗದೀಶ್ ಕಾಶಂಪುರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ರಾಮನಿಗೂ ಹನುಮಂತನಿಗೂ ಇರುವಂತಹ ಅವಿನಾಭಾವ ಸಂಬಂಧದ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದೇ ಕಾರಣಕ್ಕಾಗಿ ಶ್ರೀರಾಮಚಂದ್ರನ ನಾಡಿನಲ್ಲಿ ಈಗ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಿಷ್ಕಿಂಧೆಯಿಂದ ಅಂದ್ರೆ ಕರ್ನಾಟಕದ ಹನುಮ ಹುಟ್ಟಿರುವಂತಹ ನಾಡಿನಿಂದನೇ ಅಲ್ಲಿಂದ ರಥ ಈಗಾಗಲೇ ಅಯೋಧ್ಯೆಗೆ ಬಂದಿದೆ. ಇದು 2021ರಿಂದನೂ ಸಹಿತ ಇಡೀ ದೇಶಾದ್ಯಂತ ಸುತ್ತಾಡಿ ಈಗ ಉದ್ಘಾಟನೆಯ ಸಂದರ್ಭದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭದಲ್ಲಿ ಅಯೋಧ್ಯೆಗೆ ಬಂದಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವಾಮೀಜಿಗಳಿದ್ದಾರೆ. ನಾವು ಅವ್ರ ಜೊತೆ ಮಾತಾಡೋಣ. ಇದರ ಹಿನ್ನೆಲೆ ಏನು, ಎಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ರು ಅಂತ. ಸ್ವಾಮೀಜಿ ನಮಸ್ಕಾರ. ಕರ್ನಾಟಕದಿಂದ ಬರ್ತಾ ಇದ್ರ ಅಯೋಧ್ಯೆಗೆ, ಹೇಗೆ ಅನಿಸ್ತಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತಹ ಸಂದರ್ಭ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾದಾಯ ಸೀತಾಯ ಪತಯೇ ನಮಃ. ನಿಜವಾಗಲೂ ಬಹಳಷ್ಟು ಸಂತೋಷಕರವಾದಂತಹ ವಿಷಯ ಇದು. ಈ ದಿವಸ ಅತ್ಯಂತ ಪ್ರಸನ್ನಕರವಾದಂತಹದ್ದು. ಯಾಕೆಂತಂದ್ರೆ ಈ ರೀತಿಯಾಗಿ ಹೇಳಬಾರದು, ನಾವು ತಪ್ಪಾಗುತ್ತದೆ. ಆದರೆ ಒಂದು ಹೆಮ್ಮೆ, ನಮ್ಮ ಕರ್ನಾಟಕದಕ್ಕೆ ಹನುಮತ್ ಜನ್ಮಭೂಮಿಗೆ ಕಿಷ್ಕಿಂಧ, ರಾಮ ಜನ್ಮಭೂಮಿ ಅಯೋಧ್ಯೆಗೆ ಒಂದು ಸಂಬಂಧ, ತ್ರೇತಾಯುಗದ ಸಂಬಂಧ. ಅದು ಎಂಥ ಸಂಬಂಧ ಅಂತ ಅಂದ್ರೆ, ಶ್ರೀರಾಮಚಂದ್ರ ಭಗವಂತನಿಗೆ ಏನಾದರೂ ಸಮಸ್ಯೆ ಬಂದಿದ್ರೆ ಸಾಕ್ಷಾತ್ ಹನುಮತ್ ದೇವರು ಬಂದ್ಬಿಡ್ತಾರೆ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ. ಸೀತಾಮ್ಮನವರನ್ನು ಅಪಹರಣ ಮಾಡಿದ ಮೇಲೂ ಹನುಮಂತರು ಅಲ್ಲಿ ನಿಂತುಕೊಂಡಿದ್ರು. ಇದೇ ಸಮಯದಲ್ಲಿ ಅನೇಕ ವರ್ಷಗಳ ಅನಂತರ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ದೇವರಿಗೆ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಅತ್ಯಂತ ಆನಂದ ಹನುಮಂತರಿಗೆ ಇರ್ತದಲ್ವಾ, ಅದಕ್ಕೋಸ್ಕರವಾಗಿ ನಮಗೆ ವಿಶೇಷವಾದಂತ ಆಹ್ವಾನ ಬಂದಿದೆ. ಈ ಕಾರ್ಯಕ್ರಮಗಳಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರತಿಷ್ಠಾ ಕಾರ್ಯಕ್ರಮಗಳಲ್ಲಿ ಹನುಮಂತ ದೇವರು ಸಹ ಬರಬೇಕು, ಎಲ್ಲ ನೋಡಬೇಕು. ಯಾಕಂತಂದ್ರೆ ಹನುಮಂತ ದೇವರು ಒಬ್ಬರು ಬಂದ್ಬಿಟ್ರೆ ಸಾಕು, ಆ ಮೋದ ಮುದ್ರಾ ಯೋಗ್ಯತೆ ಎಲ್ಲವೂ ಬಂದ್ಬಿಡ್ತವೆ ಅಲ್ಲಿಗೆ ಕಾರ್ಯಕ್ರಮಗಳಿಗೆಲ್ಲವೂ. ನಮ್ಮ ಕರ್ನಾಟಕದವರೇ ರಾಮಚಂದ್ರನ ಬಾಲಮೂರ್ತಿ ಸ್ವರೂಪವನ್ನು ಕೆತ್ತಿದಂಥವ್ರು ನೋಡಿ, ಇತಿಹಾಸ ಪುನರಾವೃತ ಆಗ್ತಾ ಇದೆ. ಇದೆಲ್ಲ ಕಾರ್ಯಕ್ರಮಗಳು ನೋಡುವುದಕ್ಕೆ ಸಾಕ್ಷಾತ್ತು ಹನುಮತ್ ಜನ್ಮಭೂಮಿ ಕಿಷ್ಕಿಂಧದಿಂದ ನಮ್ಮ ಹನುಮಂತ ದೇವರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಧನ್ಯವಾದ ಸ್ವಾಮೀಜಿ. ಇದು ಇಡೀ ರಾಮನಿಗೂ ಮತ್ತೆ ಹನುಮಂತನಿಗಿರುವಂತಹ ಸಂಬಂಧ ಒಂದ್ ಕಡೆ ಆದ್ರೆ, ಈಗ ರಾಮ ಮಂದಿರ ದೊಡ್ಡ ಮಟ್ಟದಲ್ಲಿ ಭವ್ಯವಾಗಿ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಸಹಿತ ಕಿಷ್ಕಿಂಧೆಯಲ್ಲಿ ಭವ್ಯ ಮಂದಿರ ನಿರ್ಮಾಣ ಆಗಬೇಕು, ಅದು 50 ಎಕರೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂತಹ ವಿಚಾರವನ್ನ ತೋರಿಸಿದ್ದಾರೆ. ನಿಮ್ಗೆ ರಥದ ಏನಂದ್ರೆ ವಿನ್ಯಾಸವನ್ನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇದು ರಥದಲ್ಲೂ ಸಹಿತ ಒಳಗಡೆ, ಇದರ ಒಳಗಡೆಗೆ ದೇವಸ್ಥಾನ ಇದೆ. ದೇವಸ್ಥಾನ ಅಂದ್ರೆ ಉತ್ಸವ ಮೂರ್ತಿ ಏನಿದೆ ಹನುಮಾನ್ದು, ಆ ಉತ್ಸವ ಮೂರ್ತಿಯನ್ನು ಸಹಿತ ಈ ಒಂದು ರಥದಲ್ಲಿ ಇಟ್ಕೊಂಡು ಇಡೀ ದೇಶಾದ್ಯಂತ, ಕೇವಲ ಭಾರತ ಮಾತ್ರ ಅಲ್ಲ, ಭಾರತದ ಜೊತೆಗೆ ನೇಪಾಳಕ್ಕೂ ಹೋಗಿ ಅಲ್ಲಿ ಇರುವಂತಹ ಜನರಿಗೆ ಹನುಮಂತ ಹುಟ್ಟಿರುವಂತಹ ನಾಡಿನ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ರಥ ಏನಂದ್ರೆ ಸಾಕ್ತಾನೆ ಇದೆ. ಮುಂದಿನ 9 ವರ್ಷಗಳ ಕಾಲವೂ ಸಹಿತ ಇದೇ ರೀತಿಯಾಗಿ ರಥ ಯಾತ್ರೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ರು. ಬರೋಬ್ಬರಿ 12 ವರ್ಷಗಳ ಕಾಲ ಈ ಒಂದು ರಥಯಾತ್ರೆ ನಡೆಯುತ್ತೆ. ತದನಂತರ ಶ್ರೀರಾಮಚಂದ್ರನ ಭಕ್ತ, ಶ್ರೀರಾಮಚಂದ್ರನ ಜೀವಾಳ ಅಂತಾನೆ ಹೇಳ್ಬೋದು, ಅಂತಹ ಜೀವಾಳ ಆಗಿರ್ತಕ್ಕಂತಹ ಹನುಮಂತನ ಒಂದು ದೇವಸ್ಥಾನವನ್ನು ಸಹಿತ ಭವ್ಯವಾಗಿ ಕರ್ನಾಟಕದಲ್ಲಿ ಕಟ್ಟಬೇಕು ಅನ್ನುವಂತಹ ಬೇಡಿಕೆ ಸಹಿತ ಇಲ್ಲಿರುವಂತಹ ಸ್ವಾಮೀಜಿಗಳಿದೆ. ಒಟ್ಟಿನಲ್ಲಿ ಒಂದು ಕಡೆಗೆ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ, ನಿರ್ಮಾಣದ ಏನಂದ್ರೆ ಉದ್ಘಾಟನೆ ಆಗ್ತಾ ಇದೆ. ಈಗ ಅದರ ಜೊತೆಗೆ ಕರ್ನಾಟಕವನ್ನು ಸಹಿತ ಅಷ್ಟೇ ಪ್ರಸಿದ್ಧವಾಗಿ ಹನುಮನ ಹುಟ್ಟಿದ ನಾಡನ್ನ ಸಹಿತ ನಾವು ಏನಂದ್ರೆ ಬೆಳಕಿಗೆ ತರಬೇಕು ಅನ್ನುವಂತಹ ಸಂದೇಶವನ್ನ ಸ್ವಾಮೀಜಿಗಳು ಕೊಡ್ತಾ ಇದ್ರು. ಮತ್ತೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರಕ್ಕೂ ಸಹಿತ ನ್ಯೂಸ್ ಫಸ್ಟ್ ಮೂಲಕವಾಗಿ ಅವರು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ.
ಅವ್ರು ಇಟ್ಕೊಂಡಿರುವಂತದ್ದೇನು ಅಂದ್ರೆ ಅದು ಕಿಷ್ಕಿಂಧ ಜಿಲ್ಲಾ ಆಗಿ ಮಾರ್ಪಾಡು ಮಾಡಬೇಕು ಕೊಪ್ಪಳ ಅನ್ನುವಂತ ಹೆಸರನ್ನ ಏನೋ ಬದಲಾಯಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಸಹಿತ ಇಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.